ಬೈಲೂರು ಶ್ರೀ ಮಹಿಷಮರ್ದಿನಿ ಯಕ್ಷಗಾನ ಮಂಡಳಿಯ ರಜತ ಸಂಭ್ರಮ ಭಾನುವಾರ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಜರುಗಿತು. ರಜತ ಸಂಭ್ರಮದ ಉದ್ಘಾಟನಾ ಸಮಾರಂಭವನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನೆರವೇರಿಸಿ ಆಶೀರ್ವಚನಗೈದರು. ಬೈಲೂರು ಯಕ್ಷಗಾನ ಮಂಡಳಿಯು ಸೃಜನಾತ್ಮಕ ಕೊಡುಗೆಯನ್ನು ಕೊಡ್ತಾ ಇದೆ. ಇದರ ಹಿಂದೆ ಮಹಿಷಮರ್ದಿನಿಯ ಪೂರ್ಣವಾದ ಶಕ್ತಿ ಇದೆ. ಬೈಲೂರು ಮಹಿಷಮರ್ದಿನಿ ಯಕ್ಷಗಾನ ಮಂಡಳಿಗೂ ಪುತ್ತಿಗೆ ಮಠಕ್ಕೂ ಬಹಳ ಅನ್ಯೋನ್ಯವಾದ ಸಂಬಂಧ ಇದೆ ಎಂದರು. ಅದು ಹೊಸ ಹೊಸ ಸೃಜನಾತ್ಮಕವಾದಂತಹ ಕೊಡುಗೆಯನ್ನು ಕೊಡುತ್ತಾ ಇದೆ ಹೇಳಿದರೆ ಇದರ ಹಿಂದೆ ಮಹಿಷಮರ್ದಿನಿಯ ಒಂದು ಪೂರ್ಣವಾದಂತಹ ಅನುಗ್ರಹ ಶಕ್ತಿ ಇದೆ, ಶ್ರೀಕೃಷ್ಣನ ಅನುಗ್ರಹ ಶಕ್ತಿ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವೇ ಈ ಒಂದು ಸೃಜನಾತ್ಮಕವಾದಂತಹ ಕೊಡುಗೆಗೆ ಕೊಡುವುದಕ್ಕೆ ಅದೊಂದು ಉದಾಹರಣೆಯಾಗಿದೆ. ಯಾವ ಹೊಸ ಆವಿಷ್ಕಾರಗಳನ್ನು ಈ ಒಂದು ಸೇವೆ ಈ ಒಂದು ರಂಗದಲ್ಲಿ ಮಾಡಬಹುದು ಎಂಬುದಕ್ಕೆ ಬೈಲೂರು ಮಹಿಷಮರ್ದಿನಿ ಈ ಯಕ್ಷಗಾನ ಮಂಡಳಿ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಮೂಲ ಸ್ಫೂರ್ತಿಗೆ ತೊಂದರೆ ಬಾರದ ಹಾಗೆ ಅದರಲ್ಲಿ ಆವಿಷ್ಕಾರಗಳು ಎಂಬುದು ಅತ್ಯಂತ ಅಭಿನಂದನೀಯವಾದ ಬದಲಾವಣೆ ಎಂಬುದು ಅದು ಸಹಜವಾದ ಯಾವುದೇ ಕಲೆಯಾಗಲಿ ಯಾವುದೇ ವಿಚಾರವಾಗಲಿ ಕಾಲಕ್ಕೆ ತಕ್ಕಂತೆ ಅದು ಬದಲಿಸ್ತಾ ನವರೂಪವನ್ನು ತಾಳುವುದು ಅದು ಅತ್ಯಂತ ಮುಖ್ಯವಾದ. ಆದರೆ ಮೂಲ ಸ್ಫೂರ್ತಿಗೆ ತಕ್ಕ ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ರಘುಪತಿ ಭಟ್ ವಹಿಸಿದರು. ಅಂಬಲ್ಪಾಡಿ ದೇವಳದ ಧರ್ಮದರ್ಶಿ ಡಾಕ್ಟರ್ ನಿಡಂಬೂರು ಬೀಡು ವಿಜಯ ಬಳ್ಳಾಲ್, ಖ್ಯಾತ ಹವ್ಯಾಸಿ ಹಿಮ್ಮೇಳ ವಾದಕ ಮುರಳೀಧರ್ ಭಟ್, ಶ್ರೀಪತಿ ಆಚಾರ್ಯ ಉಪಸ್ಥಿತರಿದ್ದರು. ಕಸ್ತೂರ್ಬಾ ಆಸ್ಪತ್ರೆ ಉಡುಪಿ ಇದರ ಕಣ್ಣಿನ ವಿಭಾಗದ ವತಿಯಿಂದ ಉಚಿತ ನೇತ್ರದಾನ ಶಿಬಿರ ಹಾಗೂ ಅಂಧತ್ವವನ್ನು ಪತ್ತೆ ಹಚ್ಚುವ ಶಿಬಿರ ಭಾನುವಾರ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಜರುಗಿತು. ಉಚಿತ ನೇತ್ರದಾನ ಶಿಬಿರ ಹಾಗೂ ಅಂಧತ್ವವನ್ನು ಪತ್ತೆ ಹಚ್ಚುವ ಶಿಬಿರವನ್ನು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕೆಎನ್ ಫಣೀಂದ್ರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ 52 ಮಿಲಿಯನ್ ಜನರು ಅಂಧತ್ವದಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 2,70,000 ಮಕ್ಕಳು ಸೇರಿದ್ದಾರೆ. 1 ಕೋಟಿ ಜನರು ವಿಧಿವಶ ಹೊಂದಿದರೆ ಅದರಲ್ಲಿ 10,000 ಜನ ಮಾತ್ರ ಕಣ್ಣನ್ನು ದಾನ ಮಾಡ್ತಾರೆ. ಭಾರತದ ಪ್ರತಿಯೊಬ್ಬ ನಾಗರಿಕನು ನೇತ್ರದಾನ ಮಾಡುವಂತಹ ಕಾನೂನು ಬರಬೇಕು ಎಂದರು. ಮನುಷ್ಯನ ದೇಹದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸ್ತಕ್ಕಂಥ ಒಂದು ಅಂಗ ಅಂತಂದರೆ ಕಣ್ಣುಗಳು ಅಂತಂದರೆ ತಪ್ಪಾಗಲ್ಲ. ಈ ದೀಪವನ್ನು ಬೆಳಗಿದ್ದು ನೋಡಿ ನನಗೆ ಜ್ಞಾಪಕ ಬರ್ತದೆ, ನನ್ನ ಅನಿಸ್ತದೆ. 5 ಬತ್ತಿಗಳನ್ನು ಮಾಡಿದ್ದಾರೆ ಪಂಚೇಂದ್ರಿಯಗಳ ಸೂಚಕವಾಗಿ. ಆ ಪಂಚೇಂದ್ರಿಯಗಳ ಮೂಲಕವಾಗಿ ಜ್ಞಾನದ ಜ್ಯೋತಿಯನ್ನು ನಾವಿವತ್ತು 5 ಜನ ಸೇರಿ ಬೆಳಗಿದ್ದೇವೆ. ಆ ಜ್ಞಾನದ ಜ್ಯೋತಿ ಏನು ನಾವು ಆಸ್ವಾದನೆ ಮಾಡಬೇಕು, ನಮ್ಮಲ್ಲಿ ತೆಗೆದುಕೊಳ್ಬೇಕು ಅಂತಂದರೆ, ಜ್ಞಾನದ ಜ್ಯೋತಿ ಬರಬೇಕಾದ್ರೆ ಕಣ್ಣುಗಳು ಬಹಳ ಪ್ರಮುಖ ಪಾತ್ರವನ್ನು ಮನುಷ್ಯನ ಜೀವನದಲ್ಲಿ ವಹಿಸ್ತವೆ. ಏಕೆಂತಂದರೆ ನಾವು ನೋಡೋದ್ರಿಂದ ನಮ್ಮ ಜ್ಞಾನವನ್ನು ಎಷ್ಟು ವೃದ್ಧಿ ಮಾಡ್ಕೋಬಹುದು ಅಂತಂದರೆ, ಬೇರೆ ಯಾವುದೇ ನಮ್ಮ ಪಂಚೇಂದ್ರಿಯಗಳಿಂದಲೂ ಸಹ ಈ ಥರ ಜ್ಞಾನ ವೃದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಕಣ್ಣುಗಳಿಂದ ಮಾತ್ರ ಮನುಷ್ಯನ ಜೀವನದಲ್ಲಿ ಜ್ಞಾನ ವೃದ್ಧಿ ಆಗೋದಕ್ಕೆ ಸಾಧ್ಯ. ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಕಣ್ಣುಗಳು. ಈ ಸಂದರ್ಭದಲ್ಲಿ ಕೆಎಂಸಿ ಡೀನ್ ಶ್ರೀಪತಿ ರಾವ್, ಡಾಕ್ಟರ್ ಪಾರ್ವತಿ ಭಟ್, ಡಾಕ್ಟರ್ ವಿಜಯ್ ಪೈ, ಡಾಕ್ಟರ್ ಕೃಷ್ಣರಾವ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅರಣ್ಯ ಪಾಲಕರ ಸಂಘದ ವತಿಯಿಂದ ಪದೋನ್ನತಿ ಹೊಂದಿರುವ ವಲಯ ಅರಣ್ಯಾಧಿಕಾರಿಯವರಿಗೆ ವಿಶೇಷ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭ ಹೋಟೆಲ್ ಕಿತ್ತೂರಿನ ಮಹಾಜನ ಸಭಾಂಗಣದಲ್ಲಿ ಭಾನುವಾರ ಜರುಗಿತು. ವಲಯ ಅರಣ್ಯಾಧಿಕಾರಿಯವರಿಗೆ ವಿಶೇಷ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿವೃತ್ತ ಅರಣ್ಯ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಅರಳ್ ಡಯಾಸ್ ಮಾತನಾಡಿದರು. ಪೊಲೀಸ್ ಇಲಾಖೆಗೆ ಸರಿಸಮಾನವಾಗಿ ಅರಣ್ಯ ಇಲಾಖೆಯು ಕಾರ್ಯನಿರ್ವಹಿಸ್ತಾ ಇದೆ. ಇವರಿಗೆ ಸಮಾನ ಸ್ಥಾನಮಾನ ಸೌಲಭ್ಯಗಳನ್ನು ಕಲ್ಪಿಸಬೇಕು. ರಾಜಕೀಯ ವಿವಾದದಿಂದ ಹೊರ ರಾಜ್ಯದ IAS ಅಧಿಕಾರಿಗಳನ್ನು ಅರಣ್ಯ ಇಲಾಖೆಯಲ್ಲಿ ನೇಮಿಸಲಾಗ್ತಾ ಇದೆ. ಇದರ ಬದಲಾಗಿ ಸ್ಥಳೀಯ ದಕ್ಷ ಅಧಿಕಾರಿಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಎಂದರು. ವಲಯ ಅರಣ್ಯಾಧಿಕಾರಿಯಾಗಿ ನಿವೃತ್ತಿಯಾಗಿ 18ನೇ ವರ್ಷ ಪಾಲಿಸ್ತಾ ಇದ್ದೇನೆ ಎಂಬುದಕ್ಕೆ ಮೊದಲಾಗಿ ನಿಮಗೆ ತಿಳಿಸಿ ಸಂತೋಷ ಪಡ್ತಾ ಇದ್ದೇನೆ. ನಾವು ಅರಣ್ಯ ಇಲಾಖೆಯಲ್ಲಿ ನಾನು 1960ರಲ್ಲಿ ಸೇನೆಯಿಂದ ಹೊರಗೆ ಬಂದಾಗ ಈ ಕಂದಾಯ ಇಲಾಖೆ ಇರುವಂತಹ ಒಂದು ಮರಗಳ ಒಂದು ಜವಾಬ್ದಾರಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸುವಂಥ ಪ್ರಕ್ರಿಯೆ ನಡೆಯುತ್ತಿತ್ತು. ಆಗ ಮಂಗಳೂರಿನಲ್ಲಿ ನಾನು ನನ್ನ ಈ ಉದ್ಯೋಗ ಇದರಲ್ಲಿ ಹೆಸರು ನೋಂದಾಯಿಸಿದಾಗ ಒಂದು 6 ಜನರಿಗೆ ನೀವು ನಿಮ್ಮ ಖರ್ಚಿನಲ್ಲಿ ಕೊಯಮತ್ತೂರಿಗೆ ಹೋಗಿ 3 ತಿಂಗಳ ಟ್ರೈನಿಂಗ್ ಮಾಡಿ ಕೊಡುವುದಾದರೆ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ 2 ಸೇನೆಯಿಂದ ಬಂದವರು 4 ಬೇರೆ ಹೋಗಿ ನಮ್ಮ ಖರ್ಚಿನಲ್ಲಿ
SFRCಯಲ್ಲಿ 3 ತಿಂಗಳು ಟ್ರೈನಿಂಗ್ ಮಾಡಿ ಇಲ್ಲಿ ಬಂದು ನನಗೆ ಫಸ್ಟ್ ಸಾಲದ ಮಾರುಕಟ್ಟೆಯಲ್ಲಿ ಕುಂದಾಪುರಕ್ಕೆ ವರ್ಗಾವಣೆ ಆಯಿತು. ಆಗ ಅರಣ್ಯ ಇಲಾಖೆಯಲ್ಲಿ ಒಂದು ಭೇದ ಭಾವ. ಈ ಕಂದಾಯ ಇಲಾಖೆಯಿಂದ ಅನ್ರಿಸರ್ವ್ ಫಾರೆಸ್ಟ್ ಕಳೆದ 10 ವರ್ಷಗಳಿಂದ ಅರಣ್ಯ ಇಲಾಖೆಯಲ್ಲಿ ಶ್ರಮಿಸಿ ಪದೋನ್ನತಿ ಹೊಂದಿದ ಮೂಡಬಿದ್ರೆಯ ವಲಯ ಅರಣ್ಯಾಧಿಕಾರಿ ಪಿ ಶ್ರೀಧರ್ ಹಾಗೂ ಇನ್ನಿತರರನ್ನು ಸನ್ಮಾನಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಅರಣ್ಯ ಪಾಲಕರ ಸಂಘದ ಅಧ್ಯಕ್ಷ ಎಂ ಯೋಗೀಶ್ವರ್ ವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಉಮಾನಾಥ್ ಗಂಗೊಳ್ಳಿ, ವಲಯ ಅರಣ್ಯಾಧಿಕಾರಿ ಸೋಮೇಶ್ವರ, ವನ್ಯಜೀವಿ ವಲಯದ ಮುತ್ತಣ್ಣ, ಸಂಜೀವ ಗಾಣಿಗ, ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್ ಉಡುಪಿ ಇವರ ಆಶ್ರಯದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯು ಆದಿತ್ಯವಾರದಂದು ಶ್ರೀ ಕೃಷ್ಣಾಪುರ ಮಠದ ಕೃಷ್ಣ ಸಭಾಭವನದಲ್ಲಿ ನಡೆಯಿತು. ಸತ್ಯನಾರಾಯಣ ಪೂಜೆಯನ್ನು ಪುತ್ತಿಗೆ ಶ್ರೀಗಳಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಹಾಮಂಗಳಾರತಿ ಮಾಡುವ ಮೂಲಕ ನೆರವೇರಿಸಿದರು. ನಂತರ ಆಶೀರ್ವಚನಗೈದ ಅವರು, ಸಾಮೂಹಿಕವಾಗಿ ವರ್ಷಂಪ್ರತಿಯಾಗಿ ನಡೆಸಿಕೊಂಡು ಬರುವ ಸತ್ಯನಾರಾಯಣ ಪೂಜೆ ಅತ್ಯಂತ ಉಲ್ಲೇಖಾರ್ಥವಾಗಿದೆ. ಲೋಕದ ಸುದೀಕ್ಷೆಗೆ ಪ್ರಾರ್ಥನೆ ಮಾಡುವುದು ಬ್ರಾಹ್ಮಣರ ಮುಖ್ಯ ಕರ್ತವ್ಯವಾಗಿದ್ದು, ಬ್ರಾಹ್ಮಣರಿಗೆ ಸ್ವತಕ್ಕಿಂತ ಹೆಚ್ಚು ಲೋಕದ ಕಲ್ಯಾಣವನ್ನು ಬಯಸುವುದು ಮುಖ್ಯ ಕರ್ತವ್ಯವಾಗಿದೆ ಎಂದರು. ಸೇರಿಸಿದರು ಹೇಳಿ ಪ್ರಶ್ನೆ ಮಾಡುವುದು. ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಬ್ರಾಹ್ಮಣರ ಕರ್ತವ್ಯ ಲೋಕ ಕಲ್ಯಾಣವನ್ನೇ ಬಯಸುವುದು. ಆದ್ದರಿಂದ ಲೋಕ ಕಲ್ಯಾಣವನ್ನೇ ಒಂದು ಕರ್ತವ್ಯವನ್ನಾಗಿ ಮಾಡಿದಂತಹ ಬ್ರಾಹ್ಮಣರು ಅವರು ಚೆನ್ನಾಗಿ ಇದ್ದರೆ ಉಳಿದ ಲೋಕ ಎಲ್ಲ ಚೆನ್ನಾಗಿದೆ. ಆದ್ದರಿಂದ ಬ್ರಾಹ್ಮಣರಿಗೆ ಸ್ವಹಿತಕ್ಕಿಂತ ಹೆಚ್ಚು ಲೋಕದ ಹಿತವನ್ನು ಅವರು ಬಯಸುವುದು ಅವರ ಮುಖ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಅವರ ಹೆಸರನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಎಂದು ಶಾಸ್ತ್ರ ಹೇಳ್ತದೆ. ಹೀಗೆ ಡಾಕ್ಟರ್ಗಳಿಗೆಲ್ಲ ಒಳ್ಳೆಯ ಆರೋಗ್ಯ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದರೆ ಇಡೀ ಲೋಕಕ್ಕೆ ಆರೋಗ್ಯ ಆಗಲಿ. ಡಾಕ್ಟರ್ಗಳಿಗೆ ಕಾಯಿಲೆ ಬಂತು ಅಂತ ಹೇಳಿದರೆ ಇನ್ನು ರೋಗಿಗಳಿಗೆ ಬೇರೆ ಯಾರು ಅವರನ್ನು ನೋಡಿಕೊಳ್ಳಬಹುದು. ಆದ್ದರಿಂದ ಡಾಕ್ಟರ್ಗಳಿಗೆ ಸಪರೇಟಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ವೈದ್ಯರಿಗೂ ಬ್ರಾಹ್ಮಣರು ನಿಷ್ಠಾವಂತರಾಗಿದ್ದರೆ ಅವರ ಪ್ರಾರ್ಥನೆಯಿಂದ ಇಡೀ ಲೋಕಕ್ಕೆ ಒಳ್ಳೆಯದಾಗ್ತದೆ. ನವೆಂಬರ್ 1ರಂದು ಕೃಷ್ಣ ಮಠದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯು ವಿಶೇಷ ರೀತಿಯಲ್ಲಿ ನಡೆಯಲಿಕ್ಕೆ ಇದೆ. ಇಲ್ಲಿಗೆ ಆಬಣ್ ನ್ಯೂಸ್ ಟೈಮ್ ಮುಗಿಸ್ತಾ ಇದ್ದೇವೆ. ವಂದನೆಗಳು. ಪ್ರಾದೇಶಿಕ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ನ್ಯೂಸ್ ಚಾನಲ್.